ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಈಗಷ್ಟೇ ಮಾತನಾಡ್ತಾ ಇದ್ರು, ಆಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮಾತನಾಡ್ತಾ ಇದ್ರು. ಯಡಿಯೂರಪ್ಪ ಅವರ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಹೋಗೋಣ. ಕೆರೆ ತುಂಬಿಸುವಂತ ಯೋಜನೆ, ಶಿಗ್ಗಾಂವಿಯಲ್ಲಿ ಕೆರೆ ತುಂಬಿಸುವಂತ ಯೋಜನೆ, ದಾವಣಗೆರೆಯ ರಾಜನಹಳ್ಳಿಯ ಕೆರೆ ತುಂಬಿಸುವಂತ ಯೋಜನೆ, ಉಮ್ರಾಣಿ ಅಮೃತಪುರ ಯೋಜನೆ ಚನ್ನಗಿರಿಯಲ್ಲಿ, ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಯೋಜನೆ, ಗೋಳೂರು ಹೆಬ್ಬೂರಿನ ಯೋಜನೆ, ಚಾಮರಾಜನಗರದಲ್ಲಿ ಅತ್ಯಂತ ಬರಗಾಲ ಪರಿಸ್ಥಿತಿ ಅಲ್ಲಿಯೂ ಕೂಡ ಕೆರೆ ತುಂಬಿಸುವಂತ ಯೋಜನೆ. ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಗಂಗೆ ಮಾತೆಯನ್ನ ಭೂತಾಯಿಗೆ ಉಣಿಸಿ ರೈತರ ಬೆವರು ಸೇರಿದಾಗ ಅಲ್ಲಿ ಬಂಗಾರದ ಬೆಳೆಯನ್ನ ತೆಗೆದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ರಾಜ್ಯ ಇದನ್ನ ಗುರುತಿಸಬೇಕು, ರಾಜ್ಯದ ಜನ ಇದನ್ನ ಗುರುತಿಸಬೇಕು. ರಾಜಕಾರಣದಲ್ಲಿ ಸುಳ್ಳು ಹೇಳಿ ಜನರನ್ನ, ಜನಾಂಗವನ್ನ ದಾರಿ ತಪ್ಪಿಸಿ ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವಂತ ಯಡಿಯೂರಪ್ಪ ಅಭಿಮಾನೋತ್ಸವ ಸಂಭ್ರಮದಲ್ಲಿ ಕುಟುಂಬ ಭಾಗಿಯಾಗಿದೆ. ಪತ್ನಿ ಮಕ್ಕಳ ಸಮೇತ ರಾಘವೇಂದ್ರ, ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಕುಟುಂಬದ ಸದಸ್ಯರು ಹೇಳೋದೇನು? ಯಡಿಯೂರಪ್ಪ ಅವರ ಫ್ಯಾಮಿಲಿ ಜೊತೆಗೆ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರವರು ಮಾತನಾಡಿಸಿದ್ದಾರೆ. ಬನ್ನಿ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಯಡಿಯೂರಪ್ಪನವರ 50ನೇ ವರ್ಷದ ಏನು ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ, ಅದಕ್ಕೆ ಯಡಿಯೂರಪ್ಪನವರ ಪ್ರತಿಯೊಬ್ಬ ಕುಟುಂಬ ಸದಸ್ಯರು ಕೂಡ ಈ ಅದ್ಭುತ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನನಗೊಂದು ಅವಕಾಶ ಕೊಟ್ಟರು ಫ್ಯಾಮಿಲಿ ಮೆಂಬರ್ಸ್ ಅನ್ನ ಮಾತಾಡ್ಸೋದಕ್ಕೆ. ನನ್ನ ಜೊತೆ ಇದ್ದಾರೆ ತೇಜಸ್ವಿನಿ ಮೇಡಮ್, ತಮಗೆ ಗೊತ್ತಿರಬಹುದು, ಶಿವಮೊಗ್ಗ MP ಆದಂತಹ ರಾಘವೇಂದ್ರ ಅವರ ಪತ್ನಿ ಮತ್ತು ವಿಜಯೇಂದ್ರ ಅವರ ಇಬ್ಬರು ಮಕ್ಕಳು ಇದ್ದಾರೆ. ಮತ್ತು ಇವರು ತೇಜಸ್ವಿನಿ ಮೇಡಮ್ ಅವರ ಸೊಸೆ, ಅವರ ಮಗನ ಹೆಂಡತಿ. ಅವರು ತಮ್ಮ ಹೆಸರು ಮೇಡಮ್? ಮೈತ್ರಿ. ಶ್ರವಣ. ಝಾನ್ಸಿ. ಓಕೆ, ಮೈತ್ರಿ ಮತ್ತು ಝಾನ್ಸಿ ಅವರು ವಿಜೇಂದ್ರ ಅವರ ಮಕ್ಕಳು. ಇವರು ಮೇಡಮ್ ಅವರ ಸೊಸೆ ಹಾಗೂ ಮೇಡಮ್ ಇದ್ದಾರೆ. ನಮಸ್ತೆ ತೇಜಸ್ವಿ. ನಮಸ್ತೆ ಮೇಡಮ್. ಇದು ಒಂದು ರೀತಿಯ ಸಾರ್ಥಕದ ಕ್ಷಣ ತಮ್ಮೆಲ್ಲರಿಗೂ ಕೂಡ, ಅದು ಫ್ಯಾಮಿಲಿಯಿಂದ ಮತ್ತು ರಾಜಕಾರಣದ ದೃಷ್ಟಿಯಿಂದಲೂ ಕೂಡ. ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ನಡೀತಿರಂತ ಈ ಒಂದು ಅಭಿಮಾನೋತ್ಸವ ನಿಜಕ್ಕೂ ಕೂಡ ಇದು ಅವರ ಒಂದು ರಾಜಕೀಯದ ಒಂದು ಜೀವನಕ್ಕೆ ಇದೊಂದು ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಮಾವನರ ಒಂದು ಹೋರಾಟದ ಜೀವನ ನಾನ್ ಬಂದಾಗಿಂದ ಒಂದು 28 ವರ್ಷ ಆಯ್ತು ಅವ್ರು ನೋಡ್ಕೊಂಡು ಬಂದು. ಯಾವತ್ತೂ ಕೂಡ ಸುಮ್ನೆ ಕೂತವ್ರಲ್ಲ, ಯಾವಾಗ್ಲೂ ಕೂಡ ಹೋರಾಟ, ಜನರ ಮಧ್ಯೆನೇ ಇರುವಂತದ್ದು. ಹಾಗಾಗಿ ಇವತ್ತಿನ ಒಂದು ಹಬ್ಬದ ವಾತಾವರಣ ಈ ಚಿತ್ರದುರ್ಗದಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮ, ಎಲ್ಲಾ ಕಾರ್ಯಕರ್ತರು ಕೂಡ ಅಷ್ಟೇ ಸಂಭ್ರಮದಿಂದ ಬರ್ತಿದ್ದಾರೆ. ಯಡಿಯೂರಪ್ಪನವರ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗಿಯಾಗಬೇಕು ಅಂತೇಳಿ ಇಂಥ ಸುಡು ಬಿಸಿಲಲ್ಲೂ ಕೂಡ ಜನರೋಪಾದಿಯಲ್ಲಿ ಜನಸಾಗರದ ರೀತಿಯಲ್ಲಿ ಬರ್ತಾ ಇದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಒನ್ ಲೈನ್ ಏನ್ ಹೇಳಕ್ ಇಷ್ಟಪಡ್ತೀರಿ ಅರ್ಜುನ್ ಅವರಿಗೆ? ಕಟ್ ಮಾಡೋದು. ಓಕೆ ಮೇಡಮ್, ಏನು ಅಂತಂದ್ರೆ ಯಡಿಯೂರಪ್ಪನವರು ಅಜಾತಶತ್ರು. ಅವರಿಗೆ ಕಾಸ್ಟ್, ಕಮ್ಯುನಿಟಿ, ಪಕ್ಷ, ಇವಂದು ಅವ್ರು BJPಯಲ್ಲಿದ್ರು ಕೂಡ ನಾನು ತಾನೇ ಮುಸಲ್ಮಾನರ ಗಲ್ಲಿಗೆ ಮಾತಾಡ್ಸ್ಕೊಂಡ್ರೆ ಎಷ್ಟು ಲೈಕ್ ಮಾಡ್ತಾರೆ ಯಡಿಯೂರಪ್ಪನವ್ರನ್ನ ಅಂತಂದ್ರೆ, ನಿಜಕ್ಕೂ ಅಂತ ಎಲ್ಲರೂ ಪ್ರೀತಿಸುವಂತಹ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಅಂದ್ರೆ ದಟ್ ಇಸ್ ಯಡಿಯೂರಪ್ಪ ಅಂತ ಅನ್ಸುತ್ತೆ, ವಿದೌಟ್ ಎನಿ ಪಾರ್ಟಿ. ಅದು ತಮ್ಗೆ ಹೆಂಗೆ ಅನ್ಸುತ್ತೆ ಒಬ್ಬ ಯಡಿಯೂರಪ್ಪನವ್ರ ಸೊಸೆ ಅಂತ? ಖಂಡಿತ ಮಾವನವ್ರ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲಾ ಜನಾಂಗದ ಒಂದು ಜನರಿಗೂ ಕೂಡ ಅವರು ನಾಯಕರಾಗಿದ್ದಾರೆ. ನಮ್ಮ ಮನೆಗೆ ಶಿಕಾರ್ಪುರದಲ್ಲಿ ಮನೆಗೆ ಬಂದು ಹೋಗೋ ಎಲ್ಲಾ ಜನಾಂಗದವರು ಕೂಡ ಮನೆಗೆ ಬಂದು ಹೋಗ್ತಾರೆ. ಎಲ್ರನ್ನೂ ಕರ್ಕೊಂಡು ನಾವು ಯಾವುದೇ ಒಂದು ಚುನಾವಣಾ ಸಂದರ್ಭ ಆಗಿರ್ಬೋದು, ಅಥವಾ ಒಂದು ಸಣ್ಣ ಒಂದು ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಇದ್ದಾಗ, ಆ ಒಂದು ಇಲೆಕ್ಷನ್ ಕಾಂಟೆಸ್ಟ್ ಮಾಡುವಾಗ ಮೊದಲು ನಾಮಿನೇಟೆಡ್ ಆದ ಅಭ್ಯರ್ಥಿಗಳು ಬಂದು ದೇವ್ರ ಮನೆಗೆ ಬಂದು ಅಕ್ಷತೆ ಹಾಕಿ ಅವ್ರಿಗೆ ಹಾರೈಸಿ ಕಳಿಸುವಂತ ಒಂದು ಪದ್ಧತಿ. ಹಾಗಾಗಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಯಡಿಯೂರಪ್ಪನವರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನ್ ಹೇಳ್ತಾರೋ ಅವರು ಅದ್ರ ತಕ್ಕಂಗೆ ನಡ್ಕೊಂಡು ಬಂದವರು ಯಡಿಯೂರಪ್ಪನವರು. ಅವ್ರಿಗೆ ಒಂದೇ ಒಂದು ಜಾತಿ ಗೊತ್ತು, ಅದು ಮಾನವ ಜಾತಿ ಒಂದೇ ಗೊತ್ತು ಅವ್ರಿಗೆ.
ಹಾಗಾಗಿ ಎಲ್ಲರನ್ನೂ ಅಷ್ಟೇ ಪ್ರೀತಿಸ್ತಾರೆ ಮಾವನವರು. ತೇಜು ಅಂತಾನೆ ಕರೀತಾರೆ ಅವನಮ್ಮ. ಹೌದು ಹೌದೌದು. ಮತ್ತೆ ಈಗ ಮೊಮ್ಮಕ್ಕಳೆಲ್ಲರೂ ಬಂದಿದ್ದಾರೆ. ಹೌದು, ಮೊಮ್ಮಕ್ಕಳೆಲ್ಲರೂ ಬಂದಿದ್ದಾರೆ. ಇಡೀ ಎಲ್ಲ ಕುಟುಂಬ ಸದಸ್ಯರೆಲ್ಲರೂ ಬಂದಿದ್ದಾರೆ. ನನ್ನ ಸೊಸೆಯವ್ರನ್ನ ಮಾತಾಡ್ತಾರಾ? ಹೇಗೆ ಅನಿಸ್ತಿದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇಟ್ಸ್ ಆನರ್ ಟು ಬಿ ಅಟೆಂಡಿಂಗ್ ದಿಸ್ ಫಂಕ್ಷನ್. I might have not been a part of his 50 years of his political life, but every day I hear stories about him from everybody in the family. It's a very nice moment to be here. ನಿಮ್ಮ ಮತ್ತೆ ಯಡಿಯೂರಪ್ಪನವರ ಯಾವ್ದಾದ್ರು ಒಂದು ಫನ್ನಿ ಸಿಚುವೇಶನ್ ಏನಾದ್ರೂ ಇದ್ರೆ ಹೇಳ್ಬೋದು ಮೇಡಮ್. ಸಿಚುವೇಶನ್ ಮಾವನವರು ಯಾವಾಗ್ಲೂ ತಮಾಷೆ ಮನೆಗೆ ಫ್ರೀ ಇದ್ದ ಟೈಮ್ ನಲ್ಲಿ ತಮಾಷೆ ಮಾಡೋದು ಜಾಸ್ತಿ. ನಾವು ಸಾಮಾನ್ಯವಾಗಿ ಎಲ್ರು ತಮಾಷೆ ಬರುತ್ತೆ ಅವ್ರಿಗೆ. ಖಂಡಿತ ನಾವ್ ಯಾವಾಗ್ಲೂ ಉಗ್ರ ವೀರಭದ್ರನ್ ತರ ನೋಡಿ ನಮ್ಗೆ ಯಡಿಯೂರಪ್ಪ ಅವ್ರ ಹತ್ರ ಹೋಗಕ್ಕೂ ಭಯ, ಯಾಕಂದ್ರೆ ಯಾವಾಗ ಬೈದ್ ಬಿಡ್ತಾರೆ. ಅದೇ ಎಷ್ಟೇ ಮನೆಗೆ ಎಲ್ರು ಅವ್ರಿಗೆ ಜೊತೆಗಿದ್ದಾಗ ಎಲ್ರು ಬಹಳ ಒಂದು ಸಂತೋಷದ ವಾತಾವರಣ ಇರುತ್ತೆ. ಮಾವನವ್ರಿಗೆ ಬಹಳ ಸಂತೋಷ ಎಲ್ರು ಒಟ್ಟಿಗೆ ಕೂರೋದು. ಹಾಗಾಗಿ ಬಹಳ ಸಂತೋಷವಾಗಿದ್ದಾಗ ಎಲ್ರಿಗೂ ತಮಾಷೆ ನಗೆ ಚಟಕಿಯನ್ನ ಮಾಡ್ತಾ ಇರ್ತಾರೆ ಎಲ್ರಿಗೂ ಕೂಡ. ಹಾಗಾಗಿ ಅವ್ರದ್ದು ಇನ್ನೊಂದ್ ಸೈಡ್ ಅವ್ರ ತಮಾಷೆ ಕೂಡ ಮಾಡಬಲ್ರು ಅನ್ನೋದು ಇವತ್ತೇ ನಮಗೆ ಗೊತ್ತಾಗಿರೋದು ಮೇಡಮ್. ತಮಾಷೆನೂ ಮಾಡ್ತಾರೆ. ಮೊಮ್ಮಕ್ಳ ಜೊತೆಗಿದ್ದಾಗ ಮೊಮ್ಮಕ್ಳಿಗೂ ಅವರು ತಮಾಷೆ ಮಾಡ್ತಿರ್ತಾರೆ. ಹೆಣ್ಮಕ್ಳಿಗೂ ಕೂಡ ಅಷ್ಟೇ, ಪದ್ಮಕ್ಕ ಆಗಿರ್ಬೋದು, ಉಮ್ಮಕ್ಕ, ಆಮೇಲೆ ಅರುಣಕ್ಕ, ಪ್ರೇಮ ಅವ್ರಿಗೂ ಕೂಡ ಅಷ್ಟೇ. ಏನಾರು ಒಂದು ವಿಷಯ ಬಂತು ಅಂದ್ರೆ ಎಲ್ರು ಅವ್ರ ಹೆಸರು ತಗೊಂಡು ಅವ್ರಿಗೆ ತಮಾಷೆ ಮಾಡ್ತಾ ಇರ್ತಾರೆ. ಯಡಿಯೂರಪ್ಪನವ್ರನ್ನ ನೋಡಿದಂತ ಸಂದರ್ಭದಲ್ಲಿ ಅವರಿಗೆ ತಮ್ಮ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಯ ಯಾವ ಲೀಡರ್ನ ಅವರು ಸ್ವಲ್ಪ ಲೈಕ್ ಮಾಡ್ತಾರೆ ಮೇಡಮ್? ಅಥವಾ ಯಾವ ಲೀಡರ್ ಬಗ್ಗೆ ತುಂಬಾ ಮಾತಾಡ್ತಾರೆ? ಆತರ ಏನಿಲ್ಲ, ಎಲ್ಲ ಹಿರಿಯರನ್ನ ಅಷ್ಟೇ ಗೌರವಿಸ್ಕೊಂತ ಬಂದಿದ್ದಾರೆ ಮಾವನವರು. ಹಿರಿಯರಾದಂತವ್ರನ್ನೆಲ್ಲ ಹಾಗೇನೆ ಗೌರವಿಸ್ಕೊಂತ ಬಂದಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ತೇಜಸ್ವಿನಿ ಮೇಡಮ್ ಅವರು, ಅವರ ಸೊಸೆ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈ ಒಂದು ಅದ್ಭುತ ಕ್ಷಣದ ಬಗ್ಗೆ ಮಾತಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ರಾಧಾ ಹಿರೇಗೌಡರು, ಚಿತ್ರದುರ್ಗ. ವೀಕ್ಷಕರೇ, ನಮಗೆ ಆಶೀರ್ವಾದವನ್ನ ಮಾಡಿ, ಮಾರ್ಗದರ್ಶನವನ್ನ ಮಾಡಿ, ನಮಗೆ ಸ್ಥಾನ ಮಾನ ಗೌರವನ ಕೊಟ್ಟು ನಮಗೆ ಶಕ್ತಿಯನ್ನು ತುಂಬಿರುವಂತ ನನ್ನ ನೆಚ್ಚಿನ ನಾಯಕ ಯಡಿಯೂರಪ್ಪನವ್ರಿಗೆ 100 ವರ್ಷ ಕಾಲ ಭಗವಂತ ಆಶೀರ್ವಾದವನ್ನ ಮಾಡಲಿ, ಆರೋಗ್ಯದಿಂದ ಇರಲಿ, ಕರ್ನಾಟಕವನ್ನ ಮುಂದೆ ನಡೆಸಲಿ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ಅಭಿಮಾನೋತ್ಸವದಲ್ಲಿ ಒಂದೇ ಒಂದು, ಆಡಳಿತ ಪಕ್ಷದ ಸೂರ್ಯ ಮುಳುಗ್ತಾ ಇದೆ, ನಮ್ಮ ಪಕ್ಷದ ಸೂರ್ಯ ಉದಯ ಆಗ್ತಾ ಇದೆ. ಅವರ ಹಡಗು ಮುಳುಗ್ತಾ ಇದೆ, ನಮ್ಮ ಹಡಗು ದಡ ಸೇರ್ತಾ ಇದೆ. ಒಕ್ಕಟ್ಟಾಗಿ ಒಂದಾಗಿ ಬರುವ ದಿನಗಳಲ್ಲಿ ಯಡಿಯೂರಪ್ಪನವರ ಆಡಳಿತ, ಅವರ ಕಾರ್ಯಕ್ರಮಗಳು ಮತ್ತೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕು. ಅದಕ್ಕೆ ತಾವು ಸಂಕಲ್ಪವನ್ನ ಮಾಡಬೇಕು. ಇಲ್ಲಿಂದ ಸಂಕಲ್ಪವನ್ನ ಮಾಡಿದ್ರೆ ಮತ್ತೆ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರ ಆಶೀರ್ವಾದದ ನಮ್ಮ ಪಕ್ಷದ ಸರ್ಕಾರ 3ನೇ ಮಹಡಿಯಲ್ಲಿ ಆಗಬೇಕು. ಕರ್ನಾಟಕ ಮಾತೆಯ, ಆ ಭುವನೇಶ್ವರಿಯ ಮಾತೆಯ ಸೇವೆಯನ್ನು ಮಾಡುವಂತ ಅವಕಾಶ ನಿಮ್ದಾಗಲಿ. ಆ ಭುವನೇಶ್ವರಿ ಆಶೀರ್ವಾದ, ಆ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ, ಈ ದುರ್ಗಾ ಮಾತೆಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಅದು ಯಡಿಯೂರಪ್ಪನವರ ಮುಖಾಂತರ ನಮ್ಮೆಲ್ಲರಿಗೂ ಆಶೀರ್ವಾದ ಹರಿದು ಬರಲಿ. ಬೋಲೋ ಭಾರತ್ ಮಾತಾ ಕಿ.